ವೆಲ್ಕಮ್ ಬ್ಯಾಕ್. ಐತಿಹಾಸಿಕ ಅಯೋಧ್ಯೆಯ ತೀರ್ಪು ಇವತ್ತು ಪ್ರಕಟವಾಗಲಿದೆ. ಇಡೀ ದೇಶ ಈ ಒಂದು ತೀರ್ಪಿಗೋಸ್ಕರ ಕಾಯ್ತಾ ಇದೆ. ಇಡೀ ಸಮಾಜ ಅತ್ಯಂತ ಶಾಂತ ರೀತಿಯಿಂದ ಈ ಒಂದು ತೀರ್ಪಿಗೋಸ್ಕರ ಕಾಯ್ತಾ ಇದೆ. ಇವತ್ತು ಅಯೋಧ್ಯೆಯ ತೀರ್ಪು ಬರುತ್ತೆ. ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಜ್ಯದೆಲ್ಲೆಡೆ 65,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ. ಇವತ್ತು ಅಯೋಧ್ಯೆಯ ತೀರ್ಪಿನ ವಿಚಾರದಲ್ಲಿ ಇಡೀ ಸಮಾಜ ನಾವೇ ಸ್ಥಾಪನೆ ಮಾಡಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಕೊಡುವಂತಹ ತೀರ್ಪನ್ನ ಸಮಾಧಾನವಾಗಿ ಶಾಂತ ಚಿತ್ತದಿಂದ ಸ್ವೀಕರಿಸಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಪೊಲೀಸರ ನಿಯೋಜನೆ. ಸಾಣೆಹಳ್ಳಿಯ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಶತಮಾನಕ್ಕೂ ಹೆಚ್ಚಿನ ವಿವಾದ ಇವತ್ತು ನ್ಯಾಯಾಂಗ ಐತಿಹಾಸಿಕ ತೀರ್ಪನ್ನ ಕೊಡ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಸಮಾಜ ಹೇಗ್ ನೋಡ್ಬೇಕು ಈ ತೀರ್ಪನ್ನ? ನಾವೆಲ್ಲರೂ ಭಾರತೀಯರು ನಮ್ಮ ಸಂವಿಧಾನವನ್ನ ಮತ್ತು ನಮ್ಮ ನ್ಯಾಯಾಲಯವನ್ನ ಗೌರವಿಸಬೇಕು. ನ್ಯಾಯಾಲಯ ಯಾವುದೇ ರೀತಿಯ ತೀರ್ಪನ್ನು ಕೊಟ್ಟರು ಕೂಡ ಬರೀ ಕರ್ನಾಟಕದವರು ಅಂತ ನಾನು ಹೇಳ್ತಾ ಇಲ್ಲ, ಇಡೀ ಭಾರತೀಯರು ಶಾಂತಿ ಸಮಾಧಾನವನ್ನ ಉಳಿಸ್ಕೊಳ್ಬೇಕು. ಆ ಶಾಂತಿ ಸಮಾಧಾನದಿಂದ ನ್ಯಾಯಾಲಯದ ತೀರ್ಪನ್ನ ಮನ್ನಿಸ್ಬೇಕು. ಆನಂತರ ಮತ್ತೇನಾದ್ರೂ ಅದರಲ್ಲಿ ಪರಿವರ್ತನೆ ಆಗ್ಬೇಕು ಅನ್ನೋದಾದ್ರೆ ನ್ಯಾಯಾಲಯದ ಮೂಲಕವೇ ನಾವು ಮತ್ತೆ ಪರಿಹಾರವನ್ನ ಕಂಡುಕೊಳ್ಬೇಕು. ಹಾಗಾಗಿ ಸಾರ್ವಜನಿಕರು ಎಲ್ಲೂ ಕೂಡ ನಮ್ಮ ಪರವಾಗಿ ತೀರ್ಪಿದೆ ಅಂತ ಹೇಳಿ ಖುಷಿ ಪಡಬಾರ್ದು, ನನ್ನ ವಿರುದ್ಧವಾಗಿದೆ ಅಂತ ಹೇಳಿ ಬಂಡಾಯಿ ಇರಬಾರ್ದು. ಯಾಕೆಂದ್ರೆ ಭಾರತೀಯರು, ಅದರಲ್ಲೂ ಕರ್ನಾಟಕದ ಜನ ಶಾಂತಿ ಪ್ರಿಯರು. ಇಲ್ಲಿ ಬುದ್ಧ, ಬಸವಣ್ಣ, ದಾಸರು ನಮಗೆ ಶಾಂತಿಯನ್ನ ಕಲಿಸಿಕೊಟ್ಟು ಹೋಗಿದ್ದಾರೆ. ಈಗೇನಾದ್ರೂ ನಾವು ಶಾಂತಿಯನ್ನ ಕದಡಿದ್ವಿ ಅಂತಂದ್ರೆ ಖಂಡಿತ ನಮ್ಮ ಪುರಾತನ ಪರಂಪರೆಗೆ ದೊಡ್ಡ ದ್ರೋಹವನ್ನ ಬಗೆದ ಹಾಗೆ ಆಗತ್ತೆ. ಈ ನೆಲೆಯಲ್ಲಿ ಸಾರ್ವಜನಿಕರು ತಾಳ್ಮೆಯನ್ನ ಕಳ್ಕೊಳ್ಬಾರ್ದು, ಸಹನೆಯನ್ನ ಬಿಟ್ಕೊಡ್ಬಾರ್ದು. ತುಂಬಾ ಮೌನವಾಗಿ ಅದನ್ನ ಸ್ವೀಕಾರ ಮಾಡಿ ಮುಂದೆ ಏನ್ ಮಾಡಬಹುದೋ ಅದರ ಬಗ್ಗೆ ಚಿಂತನೆ ಮಾಡಬೇಕೆ ಹೊರತಾಗಿ ಮತ್ತಾವುದೇ ಗಲಭೆ, ಗೊಂದಲ, ಸುಡೋದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಜನರಿಗೆ ತಾಳ್ಮೆ, ಪಬ್ಲಿಕ್ ಸಾರ್ವಜನಿಕರಿಗೆ ಹೃದಯವೇ ಇಲ್ಲ ಅಂತ ಹೇಳ್ತಾರೆ. ಯಾವನೋ ಒಬ್ಬ ಅವಿವೇಕಿ ಏನೋ ಮಾಡಿದ ಅಂತ ಹೇಳಿ ಉಳಿದವರು ಹುಂಬ್ರ ಹಾಗೆ ಅದರಲ್ಲಿ ಭಾಗಿಯಾಗಿ ಕೊನೆಗೆ ತಾವು ದುರಂತವನ್ನು ಅನುಭವಿಸುವಂತ ಸ್ಥಿತಿ ತಂದ್ಕೊಳ್ತಾರೆ. ಈ ನೆಲೆಯಲ್ಲಿ ಸಾರ್ವಜನಿಕರು ಯಾರೇ ಪ್ರವೋಕ್ ಮಾಡಿದ್ರು ಅದಕ್ಕೆ ಬಲಿಯಾಗದೆ ತಮ್ಮ ಪ್ರಾಣ ಮತ್ತೆ ಸಾರ್ವಜನಿಕರ ಆಸ್ತಿಯನ್ನ ಹಾನಿ ಮಾಡದೆ ಆ ಸಂಯಮವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಓಕೆ. ಕಳೆದ ಹಲವು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಅಯೋಧ್ಯೆ ವಿಚಾರ ಅನೇಕ ರೀತಿಯ ಗಲಭೆ ದೊಂಬಿಗಳಿಗೆಲ್ಲ ಕಾರಣ ಆಗಿತ್ತು. ಆದರೆ ಈಗ ನ್ಯಾಯಾಂಗ ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಿಭಾಯಿಸ್ತಾ ಇದೆ ಮತ್ತು ಬಹಳ ಒಂದು ಅತ್ಯುನ್ನತವಾದ ರೀತಿಯಲ್ಲಿ ಈ ಒಂದು ವಿಚಾರವನ್ನ ನಿಭಾಯಿಸ್ತಾ ಇದೆ. ಕಳೆದ ತೀರ್ಪುಗಳಿರ್ಬೋದು ಅಥವಾ ಅಲಹಾಬಾದ್ ಕೋರ್ಟ್ನ ತೀರ್ಪುಗಳಿರ್ಬೋದು, ಈಗಲೂ ಕೂಡ ಈ ದೇಶದ ಪರಮೋಚ್ಚ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡತ್ತೆ ಅಂತ. ಯಾವ ರೀತಿನಲ್ಲಿ ಈ ಹಿಂದೆ ಅಲ್ಲದೆ ಈಗ ಯಾವ ರೀತಿನಲ್ಲಿ ಇದನ್ನ ತಾಳ್ಮೆಯಿಂದ, ಧರ್ಮ ಅಂತಂದ್ರೆ ತಮಗ್ ಗೊತ್ತು, ಧರ್ಮ ಬಹಳ ಶಾಂತಿಯನ್ನ ಬೋಧಿಸುವಂತದ್ದು. ಹಾಗಾಗಿ ಯಾವ ರೀತಿಯಲ್ಲಿ ಧಾರ್ಮಿಕ ಭಾವನೆಗಳನ್ನ ಪ್ರಚೋದನೆಗೊಳಪಡಿಸಿಕೊಳ್ಳದೆ ಜನ ಇದನ್ನ ನೋಡ್ಬೇಕು ಅಂತ ಸಂದೇಶ ಕೊಡ್ತೀರಿ? ನಾವೆಲ್ಲ ಹೇಳ್ತೇವೆ ದೈವೇ ಧರ್ಮದ ಮೂಲ ಅಂತ ಹೇಳಿ. ಧರ್ಮ ಇರುವಂತದ್ದು ಕಟ್ಟಡಗಳಲ್ಲ, ಹೃದಯದಲ್ಲಿ. ಒಂದು ಕಟ್ಟಡವನ್ನ ಕೆಡವೋದು ಅಥವಾ ಮತ್ತೊಂದು ಕಟ್ಟಡವನ್ನು ಕಟ್ಟೋದು ಮನುಷ್ಯತ್ವದ ಲಕ್ಷಣವೇ ಅಲ್ಲ. ಯಾಕೆ ಅಂತಂದ್ರೆ ಸ್ಥಾವರ ಕಳಿವುಂಟು, ಜಂಗಮ ಕಳಿಗಿಲ್ಲ ಅಂತ ಶರಣ ಹೇಳ್ತಾರೆ. ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಈ ಜನ ಸ್ಥಾವರಕ್ಕೆ ಕೊಡುವಂತ ಮಹತ್ವವನ್ನ ತಮ್ಮ ಬದುಕಿನ ಆಚಾರ ವಿಚಾರಗಳಿಗೆ ಕೊಡ್ತಾ ಇಲ್ಲ. ನಮ್ಮ ದೇಹವೇ ದೇವಾಲಯ ಆಗ್ಬೇಕಾಗಿರೋ ಅಗತ್ಯ ಖಂಡಿತ ಇದೆ ಇಡೀ ನಾಡಿನಲ್ಲಿ. ಎಲ್ಲ ಕಡೆನೂ ಒಂದ್ ಕಡೆ ಚರ್ಚು, ಒಂದ್ ಕಡೆ ಮಸೀದಿ, ಒಂದ್ ಕಡೆ ದೇವಾಲಯ, ಹೀಗೆ ಕಟ್ತಾ ಹೋಗಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಅದರ ಬದಲಾಗಿ ಆ ದೇವರು ಅನ್ನುವಂಥದ್ದು ಸರ್ವಾಂತರ್ಯಾಮಿ. ಅವನು ಬರೀ ಆ ಗುಡಿಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಇಲ್ಲ.
ಭಕ್ತರ ಹೃದಯದಲ್ಲಿ ಅವನು ಬರಬೇಕು, ಭಕ್ತರ ಬದುಕಿನಲ್ಲಿ ಅವನು ಕಾಣಬೇಕು. ಶಿವ ಅಂತಂದ್ರೆ ನಾನು ಶಿವ, ನನ್ನ ಎದುರಿಗಿರೋಂಥವನು ಶಿವ, ನಾನು ಅಲ್ಲ, ನನ್ನ ಎದುರಿಗಿರೋಂಥವನು ಅಲ್ಲ. ಈ ಭಾವನೆ ಬಂದ್ರೆ ಈ ಜಗತ್ತಿನಲ್ಲಿ ನಿಜವಾದ ಶಾಂತಿಯನ್ನು ನಾವು ನೆಲೆಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದ ಪರಂಪರೆಯಂತೂ ಸಂತ ಪರಂಪರೆ. ಆ ಸಂತ ಪರಂಪರೆಗೆ ನಾವು ಚ್ಯುತಿ ಬಾರದ ಹಾಗೆ ನಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಧನ್ಯವಾದಗಳು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು, ಸಾಣೆಹಳ್ಳಿ ಮಠದ ಸ್ವಾಮೀಜಿಗಳಿಗೆ ನಮ್ಮ ಜೊತೆ ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ರು. ಯಾವ ರೀತಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಶಾಂತಿಯನ್ನ, ಸಮತೋಲನವನ್ನ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ರು ಸಾಣೆಹಳ್ಳಿಯ ಶ್ರೀಗಳು. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಅಯೋಧ್ಯೆ ತೀರ್ಪು ಎಲ್ಲರಿಗೂ ಸಮಾಧಾನ ತರಲಿದೆ. ರವಿಶಂಕರ್ ಗುರೂಜಿ ಮಾತನಾಡಿದ್ದಾರೆ. ಎರಡು ಸಮುದಾಯಗಳು ಶಾಂತಿ ಸೌಹಾರ್ದತೆ ಕಾಪಾಡಿ, ಇನ್ಫ್ಯಾಕ್ಟ್ ಎಲ್ಲಾ ಸಮುದಾಯಗಳು ಶಾಂತಿ ಸೌಹಾರ್ದತೆ ಕಾಪಾಡಿ, ಯಾರೂ ಸಂಭ್ರಮ ಪಡಬೇಡಿ ಅಂತ ರವಿಶಂಕರ್ ಗುರೂಜಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಮಧ್ಯಸ್ಥಿಕೆಯ ಮಂಡಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತಹ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಎರಡೂ ಸಮುದಾಯಗಳು ಶಾಂತಿ ಸೌಹಾರ್ದತೆ ಕಾಪಾಡಿ ಎಲ್ಲರಿಗೂ ಸಮಾಧಾನ ತರಲಿದೆ, ಯಾರೂ ಸಂಭ್ರಮ ಪಡಬೇಡಿ ಅಂತ ರವಿಶಂಕರ್ ಗುರೂಜಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕಾಲದಿಂದ ನಿರೀಕ್ಷಿಸುತ್ತಾ ಇದ್ದಿರ್ತಕ್ಕಂಥ ಅಯೋಧ್ಯೆಯ ಈ ತೀರ್ಪು ಎಲ್ಲರಿಗೂ ತೃಪ್ತಿಕರವಾಗಿ ಬರುತ್ತದೆ ಅಂತ ಅಪೇಕ್ಷೆ ಮಾಡ್ತೀವಿ. ಎರಡೂ ಸಮುದಾಯಕ್ಕೆ ಇದರಿಂದ ಲಾಭ ಉಂಟಾಗುತ್ತೆ. ಅದರಿಂದ ಸೌಹಾರ್ದವನ್ನು ನಾವು ಕಾಪಾಡೋಣ. ಮತ್ತೆ ಯಾವುದೇ ತರವಾದ ಉತ್ಸವವನ್ನಾಗ್ಲಿ ಪ್ರತಿಭಟನೆಯನ್ನಾಗ್ಲಿ ಮಾಡದಿರ ಇರಬೇಕು. ಯಾಕೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸೌಹಾರ್ದವನ್ನು, ಶಾಂತಿಯನ್ನು ಕಾಪಾಡ್ಕೋಬೇಕಾಗ್ತದೆ ನಾವೆಲ್ಲರೂ ಸೇರಿ. ಅಯೋಧ್ಯೆ ತೀರ್ಪು ಎಲ್ಲರಿಗೂ ತೃಪ್ತಿಕರವಾಗಿರ್ತದೆ ಅಂತ ನಾನು ಭಾವಿಸ್ತೇನೆ. ಪ್ರಬುದ್ಧತೆಯನ್ನ ಮೆರೆಯೋಣ.